ಸ್ನೇಹಿತರೆ, ನಾವು ಈಗಾಗಲೇ ಥ್ಯಾಂಕ್ ಯು ಟಿವಿ ಕನ್ನಡ ಚಾನಲ್ನಲ್ಲಿ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಅದರಲ್ಲಿ ಹೊರ ರಾಜ್ಯದ ಹಲವಾರು ದೇವಾಲಯಗಳ ಭೇಟಿಗಳ ಬಗ್ಗೆ ನಾವು ತಿಳಿಸಿದ್ದೇವೆ ಮತ್ತು ಸ್ಥಳೀಯ ಗಣೇಶ ಮೂರ್ತಿ ತಯಾರಕರ ಬಗ್ಗೆ ನಾವು ವಿವರಗಳನ್ನು ಕೊಟ್ಟಿದ್ದೇವೆ ಮತ್ತು ತುಂಬ ವಿಚಾರಗಳನ್ನು ಮತ್ತು ಪ್ರಾಕೃತಿಕ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥ ಈಗ ಮೈದನಹಳ್ಳಿ ಕೃಷ್ಣಮೃಗ ವನ್ಯಧಾಮದ ವಿಚಾರ ಆಗಲಿ, ಈ ಥರದ ಹಲವಾರು ವಿಡಿಯೋಗಳನ್ನು ನಾವು ಈಗಾಗಲೇ ನಮ್ಮ ಥ್ಯಾಂಕ್ ಯು ಟಿವಿ ಚಾನಲ್ ಪ್ರಸ್ತುತಪಡಿಸಿದ್ದೇವೆ. ಈ ದಿನ ನಾವು ನಮ್ಮ ಸ್ನೇಹಿತರೊಂದಿಗೆ ಮತ್ತೆ ನಾಮಚಿಲ್ಮೆಯನ್ನ ಭೇಟಿ ಮಾಡೋದಕ್ಕೆ ಬಂದಿದ್ವಿ. ಬಂದಂಥ ಸಂದರ್ಭದಲ್ಲಿ ಇದು ಮಧ್ಯಾಹ್ನದ ಸಮಯ. ಇಲ್ಲಿ ಹತ್ತಿರದ ಉತ್ತಮವಾದ ಹೋಟೆಲ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಇಲ್ಲಿ ದುರ್ಗದಳ್ಳಿಯ ಮೀನುಳಿ ಹೋಟೆಲ್ ಉತ್ತಮವಾಗಿದೆ ಅಂತ ಅಲ್ಲಿನ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟರು. ನಾವು ಇವತ್ತು ಈ ಒಂದು ದುರ್ಗದಳ್ಳಿಯ ಮೀನುಳಿ ಹೋಟೆಲ್ ಹತ್ರ ಬಂದಿದ್ದೇವೆ. ಬನ್ನಿ ನೋಡೋಣ ಇಲ್ಲಿ ಏನು ವಿಶೇಷತೆ ಇದೆ, ಯಾಕೆ ಈ ಹೋಟೆಲ್ ಇಷ್ಟೊಂದು ಪ್ರಸಿದ್ಧಿಯಾಗಿದೆ, ಇದರಲ್ಲಿ ಏನೇನು ಖಾದ್ಯಗಳು ದೊರೀತವೆ, ಯಾಕಿದು ಇಷ್ಟೊಂದು ವಿಶೇಷತೆ ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಹೆಚ್ಚಿನ ಈ ತರದ ವಿಡಿಯೋಗಳನ್ನ ನೀವು ನೋಡೋದಕ್ಕೆ ದಯಮಾಡಿ ನೀವು ಥ್ಯಾಂಕ್ ಯು ಟಿವಿ ಕನ್ನಡ ಚಾನಲ್ನ ನೀವೆಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಆಗಬೇಕು. ಸರ್ ಅದಕ್ಕೆ ದುಡ್ಡನ್ನ ಕಟ್ಟಬೇಕು? ಖಂಡಿತ ಇಲ್ಲ ಸರ್, ಅದು ಉಚಿತ ಉಚಿತ ಉಚಿತ. ನೀವು ಹೌದು ಸರ್, ಅದನ್ನ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿದ್ರೆ ಏನಾಗುತ್ತೆ, ನಿಮಗೆ ನೋಟಿಫಿಕೇಶನ್ ಬರ್ತಾ ಇದೆ. ನೀವು ಈಗಾಗಲೇ ನಾವು ಈ ಥ್ಯಾಂಕ್ ಯು ಟಿವಿ ಕನ್ನಡ ಚಾನಲ್ನ ಮುಖಾಂತರ ಹಲವಾರು ವಿಡಿಯೋಗಳನ್ನ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಈ ಹವ್ಯಾಸಿ ತಂಡ ಏನಿದೆ ಹಲವಾರು ಸ್ಥಳಗಳಿಗೆ ಆಗಾಗ್ಗೆ ಭೇಟಿ ಕೊಟ್ಟು ಈ ತರದ ಮಾಹಿತಿಗಳನ್ನ ನಾವು ನಿಮ್ಗೆಲ್ಲ ತಲುಪಿಸೋದಕ್ಕೆ ಉತ್ಸುಕತೆಯಿಂದ ಕಾಯ್ತಾ ಇದ್ದೇವೆ. ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆದ್ರೆ ನಮ್ಗೆ ಇನ್ನಷ್ಟು ಉತ್ಸಾಹ ಸಿಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ತೀರಿ ಅಂತ ಭಾವಿಸ್ತಾ ನಮ್ಮ ದೇವರಾಯನ ದುರ್ಗ ಮತ್ತೆ ನಾಮಚಿಲ್ಮೆಗೆ ಹೋದಂತ ಸಂದರ್ಭದಲ್ಲಿ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಹತ್ರದ ಹೋಟೆಲ್ ಯಾವುದು ಅಂತ ಕೇಳಿದಾಗ ಅವರು ನಿಮ್ಮ ವಿಳಾಸವನ್ನು ಹೇಳಿದ್ರು. ಯಾಕಂದ್ರೆ ನಾವು ದುರ್ಗದಳ್ಳಿ ಅಂದ ತಕ್ಷಣ ಹಳ್ಳಿಯಲ್ಲಿ ಇದಂತಹ ಹೋಟೆಲ್ ಅದಕ್ಕೆ ಇಷ್ಟೊಂದು ಫೇಮಸ್ ಆಗಿದೆ ಅಂತ ನಮ್ಗೆ ಆಶ್ಚರ್ಯ ಆಯ್ತು. ಆದ್ರಿಂದ ಒಂದು ಇಂಟ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಮೀನುಳಿ ಹೋಟೆಲ್ನ ಮುಂದೆ ನಾವಿದ್ದೀವಿ. ಇವತ್ತು ಅವರ ತಂದೆಯವರು ಇಲ್ಲೇ ಇರೋದ್ರಿಂದ ಅವ್ರ ಮಗ ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅವ್ರನ್ನ ಒಂದು ಏನು ವಿವರಗಳನ್ನ ಕೇಳೋಣ, ಬನ್ನಿ. ಸರ್ ನಿತಿನ್ ಅಂತ. ನಿತಿನ್, ತಂದೆ ಹೆಸರು? ವೆಂಕಟೇಶ್. ವೆಂಕಟೇಶ್ ವೆಂಕಟೇಶ್ ಅವರು ಎಷ್ಟು ವರ್ಷದಿಂದ ಈ ಹೋಟೆಲ್ ನಡೆಸ್ತಾ ಇದ್ದೀರಪ್ಪ ನೀವು? ಸರ್ ಇದು 3 ವರ್ಷ ಆಗಿದೆ, 4ನೇ ವರ್ಷ ನಡೀತಿದೆ ಈಗ. 3 ವರ್ಷ ತುಂಬ 4ನೇ ವರ್ಷ. ನೀವು ಮೊದಲು ಈ ಕ್ಷೇತ್ರದಲ್ಲಿ ಇದ್ರ, ಈ ಹೋಟೆಲ್ ಉದ್ಯಮದಲ್ಲಿ ಏನಾದ್ರು ಇದ್ರ ಅಥವಾ? ಇಲ್ಲ ಸರ್, ಅಮ್ಮ ನಾನ್ ವೆಜ್ ಚೆನ್ನಾಗಿ ಮಾಡೋರು. ಅದರಿಂದ ಅಪ್ಪ ಸ್ವಲ್ಪ ಹಂಗೆ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಅಪ್ಪ ಅಲ್ಲಿ ಇಲ್ಲಿ ಏನ್ ಸ್ವಲ್ಪ ಇದ್ ಮಾಡ್ಕೊಂಡು ಲಾಸ್ಟ್ ಇಲ್ಲಿ ಏನೇನು ಖಾದ್ಯಗಳು ತಯಾರಾಗ್ತವೆ ಸರ್? ನಮ್ಮಲ್ಲಿ ಫಿಶ್ ಊಟ ಸಿಗುತ್ತೆ, ಫಿಶ್ ಫ್ರೈ ಸಿಗುತ್ತೆ. ಶನಿವಾರ ಭಾನುವಾರ ಮಂಗಳವಾರ ಇಂಥ ಟೈಮಲ್ಲಿ ಬೋನ್ಲೆಸ್ ಬಾಂಗ್ಡಾ ಈ ತರ ಎಲ್ಲ ತರ್ತೀವಿ. ನಿಮ್ಗೆ ಮೀನು ಎಲ್ಲಿಂದ ತರಿಸ್ತೀವಿ ಸರ್? ಇದು ಮಾರ್ಕೆಟ್ ಅಲ್ಲೇ ಹೋಗ್ಬೇಕು, ಸೆಲೆಕ್ಷನ್ ಮೀನು ಇದೆಲ್ಲ ಬೇಗ ಹೋಗ್ಬೇಕು. ಸಿಹಿ ನೀರಿನ ಮೀನಾ ಅಥವಾ ಸಮುದ್ರದ ಮೀನು ಏನಾದ್ರು ಬರುತ್ತೆ ಸರ್? ಸಮುದ್ರದ್ದು ಆರ್ಡರ್ ಕೊಟ್ರೆ ಅಷ್ಟು ತರ್ತೀವಿ ಅಷ್ಟೇ. ಸಾಮಾನ್ಯವಾಗಿ ಮಾಮೂಲಿ ನೀರಿನ ಮೀನು ಸಿಗುತ್ತೆ. ಸಾಂಬಾರ್ ಫಿಶ್ ನಮಗೆ ಫ್ರೆಶ್ ಸಿಕ್ಕಿದ್ರೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ತಗೊಂಬರ್ತೀವಿ. ಸೆಲೆಕ್ಷನ್ ಮೀನ್ ತರ್ಬೇಕು ಮಾರ್ಕೆಟ್ ಹೋದ್ರು. ಅಲ್ಲಿ ಐಸ್ ಮೀನು ಇರುತ್ತೆ, ಫ್ರೆಶ್ ಮೀನು ಇರುತ್ತೆ. ಅನುಭವ ಇರಬೇಕು. ನಾವು ಸ್ಟಾರ್ಟಿಂಗ್ ಟೋಪಿ ಬಿದ್ಬಿಟ್ಟಿದೀವಿ, ನೋಡ್ಕೊಂಡು ನಮ್ಗೆ ಸ್ವಲ್ಪ ಅನುಭವ. ನಿತಿನ್ ಅವರೇ, ಈಗ ನಿಮ್ಮ ಹೋಟೆಲ್ ಯಾಕೆ ಪ್ರಸಿದ್ಧಿಯಾಗಿದೆ ಅನ್ನೋದೆಲ್ಲ ನಮ್ಗೆ ತುಂಬಾ ಜನ ಹೇಳಿದ್ದಾರೆ. ಈಗ ಅಲ್ಲಿ ತಯಾರಾಗ್ತಕ್ಕಂತ ಒಂದು ಸ್ಥಳವನ್ನ ನಾವು ನೋಡಬಹುದಾ? ಸರಿ, ತೋರಿಸ್ತಾರೆ. ಬನ್ನಿ ಬನ್ನಿ ಸರ್. ಇಲ್ಲೇ ಹುಡುಗಿ ಅಲ್ಲ, ಕೆಲ್ಸವ್ರು ಬಂದಿಲ್ಲ, ಸ್ವಲ್ಪ ಇಬ್ರು, ಸ್ವಲ್ಪ ಹಂಗಿದೆ, ತೊಂದ್ರೆ ಇಲ್ಲ. ಈಗಾಗಲೇ ಇವೆಲ್ಲ ಸಿದ್ಧ ಆಗಿದೆ. ಈಗ ನಿಮ್ಮ ಹೋಟೆಲ್ ನಲ್ಲಿ ಯಾವ್ಯಾವ ಜಾತಿಯ ಮೀನುಗಳನ್ನ ಬಳಸ್ತೀರಿ ಮತ್ತು ಯಾವ್ಯಾವ ಮೀನುಗಳನ್ನು ಏನೇನು ವೆರೈಟಿ ಖಾದ್ಯಗಳನ್ನು ಮಾಡೋದಕ್ಕೆ ಉಪಯೋಗಿಸ್ತೀರಿ ಅನ್ನೋದನ್ನ ಸ್ವಲ್ಪ ತಿಳ್ಕೊಬೋದಾ ಸರ್? ರೆಗ್ಯುಲರ್ ಅಲ್ಲಿ ರಘು ಕಟ್ಲಾ ಇದ್ದೇ ಇರುತ್ತೆ. ಅದ್ ಬಿಟ್ರೆ ಗ್ಲಾಸ್ ಕರ್ಕ್ ಅಂತ ಬರುತ್ತೆ. ಗ್ಲಾಸ್ ಕರ್ಕ್ ಅದು ರಘು ತರಾನೇ ಸೇಮ್, ಆದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅದ್ ತರ್ತೀವಿ. ಅದ್ ಬಿಟ್ರೆ ನಮ್ಗೇನೋ ಫ್ರೆಶ್ ಮೀನ್ ಸಿಕ್ಕಿಲ್ಲ ಅಂದ್ರೆ ಲೋಕಲ್ ಪಾಂಪ್ಲೆಟ್ ಫ್ರೈ ಮಾತ್ರ ಬಳಸ್ತೀವಿ ಅಷ್ಟೇ. ಲೋಕಲ್ ಪಾಂಪ್ಲೆಟ್ ಪ್ಲೇನ್
ಫ್ರೈಗೆ ಬಳಸ್ತೀರಿ. ಒರಿಜಿನಲ್ ಅಲ್ಲ, ಲೋಕಲ್ ಫ್ರೆಶ್ ಸಿಕ್ಕಿಲ್ಲ ಅಂದ್ರೆ. ಆಯ್ತು. ಈಗ ಅದ್ರಲ್ಲಿ ಏನೇನ್ ಖಾದ್ಯಗಳನ್ನ ತಯಾರು ಮಾಡಿದ್ದೀರಿ ಅನ್ನೋದು ತೋರಿಸ್ತೀರಾ? ಇದು ಸಾಂಬಾರ್ ಫಿಶ್. ಇದ್ರಲ್ಲಿ ರಘು ಕಟ್ಲಾ ಎರಡು ಮಿಕ್ಸ್ ಇರುತ್ತೆ, ಒಂದೇ ಇರಲ್ಲ, ಎರಡು ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಸಾಂಬಾರ್ ಫಿಶ್. ಇದು ಕಟ್ಲಾ ರಘು ಮೊಟ್ಟೆಕಾಯಿ ಒಂದಿರುತ್ತೆ ನೋಡಿ, ಇದು ಮೊಟ್ಟೆಕಾಯಿ ಅಂತ ಇದು. ಅದು ಕಟ್ಲಾ ಆ ಕಡೆ. ರೈಟ್. ಮತ್ತೆ ಇದು ಬೋನ್ಲೆಸ್ ಆ ಥರದ್ದೆಲ್ಲ ಸಿಗುತ್ತೆ ಅಂತಂತಂದ್ರೆ ಅದು ಯಾವ ದಿನಗಳಲ್ಲಿ ಸಿಗುತ್ತೆ, ಹೇಗೆ ಸರ್? ಅದು ಮಂಗಳವಾರ ಭಾನುವಾರ ಇದ್ದೇ ಇರುತ್ತೆ. ಬಾಂಗ್ಲಾ ಬೋನ್ಲೆಸ್ ಇರುತ್ತೆ, ಜಿಲೇಬಿ ಸಿಗುತ್ತೆ, ನಾಟಿ ಮೀನು, ಟೈಗರ್ ಜಿಲೇಬಿ ಅಂತ. ಅದು ಮಂಗಳವಾರ ಮತ್ತು ಭಾನುವಾರ ದಿನಗಳಲ್ಲಿ ಮಾತ್ರ. ಉಳಿದ ದಿನಗಳಲ್ಲಿ ಈ ಹೇಳಿದ ಎಲ್ಲಾ ಐಟಮ್ಸ್ ಇರುತ್ತೆ ಉಳಿದಂತೆ. ಫುಡ್ ಅನ್ಲಿಮಿಟೆಡ್. ನೋಡಿ, ಇದು ಫ್ರೈ. ಇದು ಫ್ರೈ ತಯಾರಾಗ್ತಾ ಇದೆ ನೋಡಿ. ಕಟ್ಲಾ ಇದ್ರಾಗ ಮುಳ್ಳು ಆದಷ್ಟು ಜಾಸ್ತಿ ಬರಲ್ಲ. ಈ ಭಾಗ ಇದೆಯಲ್ಲ, ಇಲ್ಲಿ ಮಾತ್ರ 4 ಮುಳ್ಳು ಸಿಗುತ್ತೆ. ಇನ್ನೆಲ್ಲ ಬರೀ ಮೂಳೆ ತರ ಇರುತ್ತೆ. ಕಟ್ಲಾ ಅಂತನಾ? ಕಟ್ಲಾ ಇದು ಎಲ್ಲ ಲೋಕಲ್ ಮೀನು. ಲೋಕಲ್ ಕೆರೆ ಇದು. ಹೌದು. ಇನ್ನು ತುಮಕೂರು ಜಿಲ್ಲೆ ಕೆರೆಗಳಲ್ಲಿ ಏನ್ ಹಿಡಿದಿರ್ತಾರೆ ಆ ಮೀನೇ. ಬೆಳಿಗ್ಗೆ ಪ್ರತಿದಿನ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಸರ್? 12:30 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕ್ಲೋಸ್ ಆಗೋದು ಸರ್? ಕ್ಲೋಸ್ ಹೇಳಕ್ಕಾಗಲ್ಲ, ಜನ ಬಂದಂಗೆ. ಜನ ಬಂದ್ರೆ 3 ಗಂಟೆಗೆ ಕ್ಲೋಸ್ ಆಗುತ್ತೆ, ಇಲ್ಲ ಅಂದ್ರೆ 5 ಗಂಟೆ ಲಾಸ್ಟ್. ಈಗ ರಾತ್ರಿ ನಮ್ಗೆ ಏನಾದ್ರು ಊಟ ಬೇಕು ಅಂತಂದ್ರೆ ಸರ್ ಆರ್ಡರ್ ಕೊಡ್ಬೇಕಾಗುತ್ತಾ? ಫೋನ್ ಮಾಡಿ ಹೇಳಿದ್ರೆ ನಾವು ಸಪರೇಟ್ ಮಾಡ್ತೀವಿ. ಆರ್ಡರ್ ಕೊಟ್ಟು ತಗೊಂಡ್ರೆ ಮಾತ್ರ ರಾತ್ರಿ, ಇಲ್ಲ ಅಂತಂದ್ರೆ ರಾತ್ರಿ ಹೊತ್ತು ಸಿಗೋದಿಲ್ಲ. ಇಲ್ಲಿ ಊಟ ಮಾಡ್ಬೇಕು ಅಂತಂದ್ರೆ ಕೇವಲ 12 ಗಂಟೆಯಿಂದ 5, ಮ್ಯಾಕ್ಸಿಮಮ್ ಅಂದ್ರೆ 5 ಗಂಟೆ ಒಳಗಡೆ ಇಲ್ಲಿ ಊಟ ಸಿಗುತ್ತೆ. ಆ ನಂತರ ಸಿಗೋದಿಲ್ಲ. ರಾತ್ರಿ ಬೇಕು ಅಂತಂದ್ರೆ ಆರ್ಡರ್ ಕೊಡ್ಬೇಕಾಗುತ್ತೆ. ದಿನಕ್ಕೆ ಎಷ್ಟು ಕೆಜಿ ಅಷ್ಟು ಮೀನುಗಳು ಮತ್ತೆ ನಿಮ್ಗೆ ಬೇಕಾಗುತ್ತೆ? ಮತ್ತೆ ಉಳಿದಂತೆ ಮಂಗಳವಾರ ಶುಕ್ರವಾರ ದಿನ ಹೆಚ್ಚಾಗಿ ಬಳಕೆ ಆಗುತ್ತೆ ಅಂತಂದ್ರೆ ಆ ದಿನಗಳಲ್ಲಿ ಎಷ್ಟು ನೀವು ತರಿಸ್ತೀರಿ ಅನ್ನೋದನ್ನು ಕೂಡ ನಾವು ರೆಗ್ಯುಲರ್ ಆಗಿ 60 ಇಂದ 70 ಕೆಜಿ ಹಾಕ್ತಿವಿ. ಮಂಗಳವಾರ ಭಾನುವಾರ ಅಂದ್ರೆ ಒಂದು 90 ಕ್ವಿಂಟಲ್. ತೋರಿಸ್ತಿದ್ದೀರಲ್ಲ, ಇದೇನಿದು? ಇದು ಬೋನ್ಲೆಸ್. ಮುಳ್ಳು ಕಮ್ಮಿ ಇರುತ್ತೆ. ಇದು ಮಾಮೂಲಿ ರಘು ಕಟ್ಲಾ ಹೇಳಿದ್ನಲ್ಲ, ರಘು ಕಟ್ಲಾ ಅಲ್ಲಿ ತೇಲಿಸ್ತಿದ್ರಲ್ಲ ಅದನ್ನ. ಫ್ರೈ ಮಾಡ್ತಾ ಇದ್ರಿ ಅದು ರಘು ಕಟ್ಲಾ. ಮಂಗಳವಾರ ಶನಿವಾರಗಳಂದು ಇನ್ನು ಇದು ಭಾನುವಾರದಂತೂ ಇನ್ನೂ ಜಾಸ್ತಿ ಇರುತ್ತೆ. ನೀವು ಮಾರ್ಕೆಟಿಂಗ್ ತರಬೇಕಾದ್ರೆ ಹೆಚ್ಚಿಗೆ ತಂದಿರ್ತೇವೆ. 90 ಕೆಜಿ ಕ್ವಿಂಟಲ್ ಹಾಕಿರ್ತೀವಿ. ಈಗ ಹಬ್ಬ ಇದ್ರಿಂದ ಸ್ವಲ್ಪ ಜನ ಕಮ್ಮಿ. ರೈಟ್. ಈಗ ಮತ್ತೊಂದು ವಿಚಾರ ನಾವು ಕೇಳಿ ಬಂದಿದ್ದೇನಪ್ಪ ಅಂತಂದ್ರೆ, ಈ ನಿಮ್ಮ ಹೋಟೆಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಲಿಕ್ಕರು ಆಹ್ವಾನ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಿದಿರಿ. ಅದೊಂದು ಬಹಳ ಒಳ್ಳೆಯ ವಿಚಾರ. ಮತ್ತೆ ಇದು ಫ್ಯಾಮಿಲಿಗಳು ಬಂದು ಇಲ್ಲಿ ಊಟ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದ ಜಾಗ. ಯಾಕಂದ್ರೆ ಫ್ಯಾಮಿಲಿ ಕೌಂಟ್ರೆ ಸಪರೇಟ್ ಮಾಡಿದೀವಿ ಅದಕ್ಕೆ. ಓಕೆ, ರೈಟ್. ಅದೇನು ತುಂಬಾ ಜನ ಜಾಸ್ತಿ ಆದ್ರೆ ಮಾತ್ರ ಈ ಕಡೆ ಬಿಡ್ತೀವಿ, ಇಲ್ಲಾಂದ್ರೆ ಆ ಕಡೆ ಉಳಿದಂತೆ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಊಟ ಮಾಡ್ಲಿಕ್ಕೆ ಈಗ ಬಂದಿರುವಂತಹ ಕೆಲವು ಸ್ನೇಹಿತರಿದ್ದಾರೆ. ಅವ್ರನ್ನ ಒಂಚೂರು ನಾವು ಇಂಟರ್ವ್ಯೂ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಸರ್ ಮಂಜುನಾಥ್ ಅಂತ. ಸರ್, ತಾವು ಎಷ್ಟು ದಿನದಿಂದ ಬರ್ತಿದ್ದೀರಾ ಇಲ್ಲಿಗೆ ಊಟ? ಸರ್ ನಾವು ಬರ್ತಾ ಇದೀವಿ ಆಲ್ಮೋಸ್ಟ್ 1 ಇಯರ್. ವಾರದಲ್ಲಿ 1 ಟೈಮ್ 2 ಟೈಮ್ ಬರ್ತಾ ಇರ್ತೀವಿ. ಊಟ ಚೆನ್ನಾಗಿರುತ್ತೆ? ಹೌದು, ಭಾಳ ಚೆನ್ನಾಗಿ. ಎಲ್ಲ ಪ್ಯೂರ್ ನಾಟಿ ಸ್ಟೈಲು. ಯಾವುದೇ ರೀತಿ ಕೆಮಿಕಲ್ಸ್ ಆ ಥರ ಎಲ್ಲ ಏನು ಇದು ಮಾಡೋದಿಲ್ಲ. ಇವರೇ ಓನ್ ಮೇಕಿಂಗ್ ಮಾಡಿಲ್ಲ ಮಾಡೋದು. ಚೆನ್ನಾಗಿರುತ್ತೆ ಎಲ್ಲ. ಅದು ಬೇರೆ ನಮ್ದು ಇದು ಲೋಕಲ್ ಮೀನುಗಳು, ಇದು ಕೆರೆ ಮೀನುಗಳು. ಹಾಲಿಡೇ ಟೈಮಲ್ಲಿ ಫುಲ್ ಫ್ಯಾಮಿಲಿ ಬರೋದು ಜಾಸ್ತಿ. ಅವ್ರ ಫ್ಯಾಮಿಲಿ ಮತ್ತೆ ಎಲ್ಲಿ ತುಂಬಾ ದೂರದಿಂದ ಎಲ್ಲ ಬರ್ತಾರೆ. ಯಾಕೆಂದ್ರೆ ತುಂಬಾ ಪಬ್ಲಿಕ್ ಆಗಿದೆ ಈಗ. ಹೌದು. ಆಮೇಲೆ ಅನ್ನಕ್ಕೆ ಸೋಡಾ ಬಳಸಲ್ಲ, ಮತ್ತೆ ಕೆಮಿಕಲ್ಸ್ ಏನು ಇಲ್ಲ, ಎಂತದು ಇಲ್ಲ. ಮಸಾಲೆ ಪದಾರ್ಥಗಳೆಲ್ಲ ಇಲ್ಲೇ ಹೌದು ತಯಾರು ಮಾಡ್ತಾರೆ. ಕೆಂಪಕ್ಕಿ ರೈಸ್ ವಿಶೇಷ ರಾಜಮಡಿ. ಅದು ಜವಮಾಲಿಗೆ ಅಂತೀವ ನಾವು. ಆ ಅಕ್ಕಿ ವಿಶೇಷ ಇವ್ರದ್ದು, ವಿಶೇಷವಾಗಿರುತ್ತೆ. ಅದು ಸೇಮ್ ಮುದ್ದೆ ತಿನ್ನೋ ತರ ಅದು. ಇನ್ನೊಂದು ವಿಶೇಷ ಏನಂದ್ರೆ ಅನ್ಲಿಮಿಟೆಡ್ ಫುಡ್. ಹೌದು, ಮುದ್ದೆ ಬೇಕಾದ್ರೆ ಮುದ್ದೆನೇ ಬಳಸಬಹುದು. ಸಾಂಬಾರು ಅಷ್ಟೇ, ಇದು ಸಾರಿ ರೈಸು ಅಷ್ಟೇ. ನೀವು ಎಷ್ಟಾನ ಊಟ ಮಾಡ್ಬೋದು. ಇವರೇ ಖುದ್ದಾಗಿ ಹಾಕ್ಸಿ ಬರೋದು. 2 ಸಲ ಅಲ್ಲೇ ಒಂದು ಒಳ್ಳೆ ಮಿಲ್ ಇದೆ. ಹನುಮಂತಪುರದಿಂದ ಬಂದಿದ್ದೀರಾ? ಹೌದು. ನಾವು ವಾರದಲ್ಲಿ 2-3 ಸಲ ಬರ್ತಾನೆ ಇರ್ತೀವಿ. ಹೇಮಂತ್ ಸರ್, ಸಾಕಷ್ಟು ಸಲ ನಾವು ಈ ಮಾರ್ಗದಲ್ಲಿ ಓಡಾಡಿದ್ವಿ. ಹೌದು. ಯಾವತ್ತೂ ಸಹ ನಾವು ಈ ಒಂದು ಹೋಟೆಲ್ ಕಡೆ ಬಂದಿರ್ಲಿಲ್ಲ. ನಾನು ನನ್ನ ಊರಿಗೆ ಇದೇ ರೋಡಲ್ಲಿ ಹೋಗೋದು. ಬಹಳ ಸರಿ ಓಡಾಡ್ತಿದ್ದೀನಿ, ಆದ್ರೆ ಈ ಹೋಟೆಲ್ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ.
ಸೊ ಇವತ್ತು ವೀಕ್ಷಕರೇ ನಮ್ಮ ಶಿವಕುಮಾರ್ ಅವರು ಒಂದು ಉತ್ತಮವಾದಂಥ ಹೋಟೆಲಿಗೆ ಕರ್ಕೊಂಡ್ಬಂದಿದ್ದಾರೆ. ಮುದ್ದೆಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಸಂಪೂರ್ಣವಾಗಿ ನಾಟಿ ಸ್ಟೈಲು. ಹಾಗಾಗಿ ನೀವು ಸಹ ಈ ಕಡೆ ಬಂದಾಗ ಹೇಮಂತ್ ಸರ್, ಇಲ್ಲಿ ವಿಶೇಷ ಏನಂದ್ರೆ ನೋಡಿ, ಎಲ್ಲ ಬಿಸಿ ಬಿಸಿದೇ ಕೊಡ್ತಿದ್ದಾರೆ. ನಾವೀಗ ಫ್ರೈ ಆರ್ಡರ್ ಮಾಡಿದೀವಿ, ಈಗ ತಾನಲ್ಲಿ ಫ್ರೈ ಬಿಸಿ ಬಿಸಿ ತಯಾರು ಮಾಡಿ ತಂದು ಕೊಡ್ತಾ ಇದ್ದಾರೆ. ಅದೊಂದು ವಿಶೇಷ. ನಾವು ಕಾದ್ರೂ ಪರವಾಗಿಲ್ಲ, ಒಳ್ಳೆ ಕಡೆ ಪ್ರಶಾಂತ ಕುಂತ್ಕೊಂಡು ಊಟ ಮಾಡುವಂತ ವ್ಯವಸ್ಥೆ ಇದೆ. ಇನ್ನೊಂದು ವೀಕ್ಷಕರು, ಇವತ್ತು ಏನಂದ್ರೆ ನಮ್ಗೆ ಒಂದು ಅದೃಷ್ಟ ಅಂದ್ರೆ ಜಾಗ ಸಿಕ್ಕಿದೆ. ಇದೇ ಬೇರೆ ದಿನಗಳಲ್ಲಿ ಬಂದಿದ್ರೆ ಈಗೇನೋ ಪಿತೃಪಕ್ಷ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಬೇರೆ ಸಂದರ್ಭದಲ್ಲಿ ಬಂದ್ರೆ ನಾವ್ ಇಲ್ಲಿ ಕುತ್ಕೊಳ್ಳೋದಕ್ಕೂ ಜಾಗ ಇರೋದಿಲ್ಲಂತೆ. ಬಹಳಷ್ಟು ಜನ ರಶ್ ಇರುತ್ತೆ ಅಂತ ಇಲ್ಲಿ ಬಂದಂತಹ ಗ್ರಾಹಕರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ನಮ್ಮ ಪುಣ್ಯ, ತುಂಬಾ ಒಂದು ಸ್ಪೇಸ್ ಇದೆ, ಕುತ್ಕೊಳ್ಳೋಕ್ಕೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಹಾಗಾಗಿ ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು, ಈ ಭಾಗದಲ್ಲಿ ಬಂದಾಗ ಅಂದ್ರೆ ನಾಮಚಿಲ್ಮೆಗೆ ಬಂದಾಗ ಅಥವಾ ದೇವರಾಯನ ದುರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ದುರ್ಗದ ಹಳ್ಳಿ, ಇದು ಈ ದುರ್ಗದ ಹಳ್ಳಿಯಲ್ಲೇ ಇರೋವಂಥ ಒಂದು ಹೋಟೆಲ್. ಹಾಗಾಗಿ ಇಲ್ಲಿ ಬಂದು ಒಳ್ಳೆ ಮೀನಿನ ಊಟವನ್ನ ಮಾಡಿ. ಇನ್ನೊಂದು ಏನಂದ್ರೆ ಹೇಮಂತ್ ಸರ್, ಒಂದು ಒಳ್ಳೆ ಹಾಸ್ಪಿಟಾಲಿಟಿ ಇದೆ, ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ, ಮತ್ತೆ ಮನೆಯವರೆಲ್ಲ ಸೇರ್ಕೊಂಡು ಮಾಡೋದ್ರಿಂದ ಒಂದು ಒಳ್ಳೆ ಹಾಸ್ಪಿಟಾಲಿಟಿ ಇದೆ. ಮತ್ತೆ ಬಹಳ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡ್ರು, ಮಾತಾಡ್ಸರು, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ಮತ್ತೆ ಮನೆಯಲ್ಲೇ ಕುಂತು ಊಟ ಮಾಡುವಂತ ಒಂದು ವಾತಾವರಣ ಇಲ್ಲಿ. ನಿತಿನ್ ಅವರೇ, ಇದು ಫ್ಯಾಮಿಲಿಗಳು ಕುಳಿತು ಊಟ ಮಾಡುವಂತ ಕೌಂಟರ್ ಅಂತ ಹೇಳಿದ್ರೆ, ನಾವೀಗ ಈ ಕೌಂಟರ್ಲಿ ಕೂತಿದ್ದೇವೆ. ಅನಂತರ ಒಂದು ಊಟಕ್ಕೆ ಮತ್ತೆ ಏನ್ ವೆರೈಟಿಗೆ ಏನೇನ್ ಚಾರ್ಜ್ ಮಾಡ್ತಿದ್ದೀರಿ ನೀವು, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ತಿಳ್ಕೊಳ್ಳಿ ಸರ್. ಇದು ಫಿಶ್ ಊಟ, ಸಾಂಬಾರ್ ಫಿಶ್ ಬರುತ್ತೆ 2 ಪೀಸ್, ಮುದ್ದೆ ರೈಸ್ ಅನ್ಲಿಮಿಟೆಡ್ ಎಷ್ಟು ಜನ ಮಾಡಿ 150 ರೂಪಾಯಿ. ಫ್ರೈ 2 ಪೀಸ್ ಬರುತ್ತೆ, 2 ಪೀಸ್ 150. ಆಮೇಲೆ ಬೋನ್ಲೆಸ್ ಅಂತ ಬರುತ್ತಲ್ಲ, ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅದರಿಂದ ನಾವು ಒಂದು ಪ್ಲೇಟ್ 200 ರೂಪಾಯಿ ಮಾಡ್ತೀವಿ ಅದನ್ನ. ನಾಟಿ ಜಿಲೇಬಿ ಬರುತ್ತೆ, ಅದು ದೊಡ್ಡ ಇದ್ರೆ 120, 150 ಈ ತರ. ಬಾಂಗ್ಡಾನು ಅಷ್ಟೇ 120. ಆಮೇಲೆ ತಲೆ ಬರುತ್ತೆ ಸೈಜ್ ಆಗಿ, ಸಿಕ್ಕಾಪಟ್ಟೆ ದೊಡ್ಡ ಇದ್ರೆ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಂತರ ನಿಮ್ಮ ಭಟ್ರು ಕೆಂಪಕ್ಕಿ ಇದು ಏನೋ ಪ್ರಸ್ತಾಪ ಮಾಡಿದ್ರು, ಅದು ಏನದು ಕೆಂಪಕ್ಕಿ? ಸರ್, ಅದು ರೆಡ್ ರೈಸ್ ಅಂತ, ಶುಗರ್ಗೆ ಒಳ್ಳೇದು ತುಂಬಾ. ಇದು ಸಾಂಬಾರು ತುಂಬಾ ರಾಜಮುಡಿ ಅಕ್ಕಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಅದು ಭಾನುವಾರ ಮಂಗಳವಾರ ಇರುತ್ತೆ, ಫಿಕ್ಸ್ ಇರುತ್ತೆ. ರಾಜಮುಡಿ ಮಂಗಳವಾರ ಮತ್ತೆ ಭಾನುವಾರ ಮಾತ್ರ. ಎಷ್ಟು ಜನ ಇದ್ದೀರಾ ವರ್ಕರ್ಸ್ ನಿತಿನ್ ಅವರೇ? ಸರ್, ಇಲ್ಲಿ ನಾನು ಸೇರಿಸಿ ಒಂದು 7 ಜನ ಆಗ್ತೀವಿ. ಓ, ನೀವು ನಾವು ಇಲ್ಲ, ನಾವು ನಮ್ದೇ ಅಲ್ಲ, ನಾವು ಅವ್ರ ಮೇಲೆ ಬಿಟ್ರೆ ಮಾಡಕ್ಕಾಗಲ್ಲ, ನಾವು ಮಾಡ್ಬೇಕು. 7 ಜನ ಕರೆಕ್ಟ್ ಇದ್ದೀವಿ. 7 ಜನ ಇದ್ದೀರಾ? ಬೇರೆ ಬೇರೆ ಫ್ಯಾಮಿಲಿ ಅದೆಲ್ಲ ಬಿಟ್ರೆ ಒಂದು 11 ಜನ ಆಗ್ತೀವಿ. 11 ಜನ ಆಗ್ತೀರಾ? ಓಕೆ ಓಕೆ. ಈ ಒಂದು ದುರ್ಗದಳ್ಳಿ ಒಂದು ಮೀನುಳಿ ಹೋಟೆಲ್ಗೆ ತುಮಕೂರಿಂದ ಎಷ್ಟು ದೂರ ಆಗುತ್ತೆ? ಮತ್ತೆ ಯಾರನ್ನ ಬರ್ಬೇಕು ಅಂತಂದ್ರೆ ಇಲ್ಲಿನ ವ್ಯವಸ್ಥೆ ಹೇಗೆ? ತುಮಕೂರಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ. ಟೋಟಲಿ 15 ಕಿಲೋಮೀಟರ್ಸ್ ಅವೇ ಇದೆ. ಅಲ್ಲಿ ಇನ್ನ ಊಡ್ಗೆರೆ, ಬೆಂಗಳೂರು ದಾಬಸ್ಪೇಟೆಯಿಂದ ಬರ್ತಾರೆ. ಅಲ್ಲಿಂದ ಬಂದ್ರೆ ಊಡ್ಗೆರೆ ಹತ್ತಿ ದೇವರಾಯನದುರ್ಗ ಹತ್ಬಿಟ್ಟು ಡೌನ್ ಇಳಿದ್ರೆ ಇಲ್ಲೇ. ಈ ಕಡೆ ಕೊರಟಗೆರೆ ಭಾಗದವರು ಬರ್ತಾರೆ, ಐಕೆ ಕಾಲೋನಿ ಈ ಕಡೆ ಮಾರ್ಗವಾಗಿ ಬರ್ತಾರೆ. ಓಕೆ ನಿತಿನ್ ಅವರೇ, ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದೀರಾ, ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಥ್ಯಾಂಕ್ ಯು ಟಿವಿ ವತಿಯಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀವಿ. ನಾವು ಸಹ ಇವತ್ತು ಊಟ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ. ಊಟದ ಜೊತೆಗೇನೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ತಗೊಂಡು ಹೋಗೋಣ ಅಂತ ಬಂದ್ವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.